ಅಲ್ಲ, ರಾಜವಂಶಸ್ತ್ರ ಕುಡಿ ಅಲ್ಲ ಅವರು, ದತ್ತುಪುತ್ರ. ಡೆಡ್ ಲೈನ್ ಇದೆ, 75 ಆದ್ಮೇಲೆ ಟಿಕೆಟ್ ಕೊಡಲ್ಲ, ನಿವೃತ್ತಿ ಆಗಬೇಕು, ಆ ಥರ ಏನಾದ್ರು ಆಗಿತ್ತ ಇಲ್ಲ ಅವ್ರ ವಿರುದ್ಧ ಭ್ರಷ್ಟಾಚಾರಗಳು, ಆರೋಪಗಳು, ಇಲ್ಲ ಇನ್ನೇನೋ CD ವಿಡಿಯೋ ಅಂಥವುಗಳು ಏನಾದ್ರು ಇದ್ವು. ಪ್ರಬಲ ಪ್ರಮುಖವಾದಂಥ ಜಾತಿಗೆ ಸೇರಿದವರು ಒಕ್ಕಲಿಗ ಸಮುದಾಯ. ಅದೇ ಜೊತೆಗೆ ನಾನು ಒಕ್ಕಲಿಗ ಸಮುದಾಯ. ಸೊ ಇಲ್ಲಿ ಎಂಟ್ರಿ ಟಿಕೆಟ್ ತಗೊಂಡು ಹೋಗ್ಬೇಕಾದ್ರೆ ಒಂದು ಪರಿಸ್ಥಿತಿ ನಿರ್ಮಾಣ ಆಗುವಂಥ ವ್ಯವಸ್ಥೆ ಬೇಕಾ ನಿಮಗೆ? 24/7 ಜನರ ಮಧ್ಯೆ ಇರುವಂಥ ಬೀದಿ ಸಿಗುವಂಥ ವ್ಯಕ್ತಿ ಬೇಕಾ? ಕಳ್ಳರು ಮನಸ್ಸು ಉಳ್ಳುಳಿಗೆ ಅಂತ ಆ ಯಮ್ಮನಿಗೆ ನಿಜವಾಗ್ಲೂ ಅಷ್ಟೊಂದು ಟ್ಯಾಲೆಂಟೆಡ್, ಬಹಳ ಎಕನಾಮಿಸ್ಟು, ಎಕ್ಸ್ಪರ್ಟು ಅನ್ನುವಂಥದ್ದು ಏನು ಹೇಳ್ತಾ ರಾಜವಂಶಸ್ಥರು ಎದುರುಗಡೆ ಇರೋರು ಇದಕ್ಕೆ ಕಣಕ್ಕೆ ಇಳಿದಿದ್ದಾರೆ. ಈಗ ನೀವು ಗೆಲ್ಲೋದಕ್ಕೆ ಏನೇನು ಸಿದ್ಧತೆಗಳು ನಡೆದಿದೆ ಸರ್ ಈ ಭಾಗದಲ್ಲಿ? ಅಲ್ಲ, ರಾಜವಂಶಸ್ತ್ರ ಕುಡಿ ಅಲ್ಲ ಅವರು, ದತ್ತುಪುತ್ರ. ಅವ್ರಿಗೂ ಇವ್ರಿಗೂ ವ್ಯತ್ಯಾಸ ಇದೆ. ದತ್ತುಪುತ್ರ ನಿಂತಿದ್ದಾರೆ ಯದುವೀರವರು. BJPಯವರು ಹಾಲಿ ಇದ್ದಂಥ ಸಂಸದರಿಗೆ ಟಿಕೆಟ್ ಯಾಕೆ ತಪ್ಪಿಸಿರು ಅಂತ ಸ್ಪಷ್ಟಪಡಿಸಿಲ್ಲ ಇಲ್ಲಿವರೆಗೆ. ಪ್ರತಾಪ್ ಸಿಂಹನು ಏನು ಹೇಳಿಲ್ಲ. ಜನಗಳು ಕೇಳ್ತಾ ಇದ್ದಾರೆ ಏನು ಅವ್ರ ಮೇಲೆ ವಿರುದ್ಧ ಇದ್ದಂಥ ಚಾರ್ಜ್ ಶೀಟ್ ಏನು, ಆರೋಪಗಳೇನು, ಇಲ್ಲ 75 ವರ್ಷಗಳ ಅವ್ರೇನೋ ಒಂದು ಡೆಡ್ ಲೈನ್ ಇದೆ, 75 ವರ್ಷ ಆದ್ಮೇಲೆ ಟಿಕೆಟ್ ಕೊಡಲ್ಲ, ನಿವೃತ್ತಿ ಆಗಬೇಕು ಅಂತ, ಆ ಥರ ಏನಾದ್ರು ಆಗಿತ್ತಾ? ಇಲ್ಲ ಅವ್ರ ವಿರುದ್ಧ ಏನಾದ್ರು ಭ್ರಷ್ಟಾಚಾರಗಳು, ಆರೋಪಗಳು, ಇಲ್ಲ ಇನ್ನೇನೋ CD ವಿಡಿಯೋ ಅಂಥವುಗಳು ಏನಾದ್ರು ಇದ್ವು. ಪ್ರಬಲ ಪ್ರಮುಖವಾದಂಥ ಜಾತಿಗೆ ಸೇರಿದವರು ಒಕ್ಕಲಿಗ ಸಮುದಾಯ. ಅದೇ ಜೊತೆಗೆ ನಾನು ಒಕ್ಕಲಿಗ ಸಮುದಾಯ. ಅವ್ರಿಗೆ ಟಿಕೆಟ್ ಯಾಕೆ ತಪ್ಪಿತು ಅಂತ ಜನಸಾಮಾನ್ಯರು ಕೇಳ್ತಾರೆ. ಅದು ಸ್ಪಷ್ಟಪಡಿಸ್ತೀವಿ. ಆಮೇಲೆ ನಮ್ಮದು ಒಂದಷ್ಟು ಸಿದ್ಧತೆಗಳಿದ್ದಾವೆ. ನಾವು ಏನು ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ನಾವು ಪ್ರಚಾರ ಶುರು ಮಾಡಿದ್ದೀವಿ. ಕ್ಷೇತ್ರವಾರು ಪ್ರಚಾರ ಶುರು ಮಾಡಿದ್ದೀವಿ. ಮನೆ ಮುಖ್ಯಮಂತ್ರಿಗಳು ಅದಕ್ಕೆ ಚಾಲನೆ ಕೊಟ್ಟಿದ್ದಾರೆ, ಉಪಮುಖ್ಯಮಂತ್ರಿಗಳು ಬಂದಿದ್ದು ಚಾಲನೆ ಕೊಟ್ಟಿದ್ದಾರೆ. ಮತ್ತೆ ಮುಖ್ಯಮಂತ್ರಿಗಳು 3 ದಿವಸ ಬರ್ತಾರೆ. ಎಲ್ಲ ಕಾನ್ಸ್ಟಿಟ್ಯೂನ್ಸಿಗಳಿಗೂ ಅವರಿಗೆ ವಿಸಿಟ್ ಮಾಡುವಂಥದ್ದು, ಕ್ಯಾನ್ವಾಸ್ ಮಾಡುವಂಥದ್ದು, ಪ್ರಚಾರ ಮಾಡುವಂಥದ್ದು ಟೈಮ್ ಟೇಬಲ್ ಹಾಕೊಂಡಿದ್ದೀವಿ. DCM ಮತ್ತು CM 100ಕ್ಕೆ 100ರಷ್ಟು ನಮಗೆ ಗೆಲ್ಲುವಂಥದ್ದಕ್ಕೆ ಅವಕಾಶಗಳಿದ್ದಾವೆ. ಗೆಲ್ತೀವಿ ಎನ್ನುವಂಥದ್ದು ನಂಬಿಕೆ ಇದೆ. ಜನಸಾಮಾನ್ಯರು ಮತದಾರರು ಈ ಬಾರಿ ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ನನಗೊಂದು ಅವಕಾಶ ಕೊಡ್ತಾರೆ. ನಾನು ಸುಮಾರು ಸರಿ ಸೋತಿದ್ದೀನಿ ಎಲೆಕ್ಷನ್, ಬೇರೆ ಬೇರೆ ಕ್ಷೇತ್ರಗಳಲ್ಲಿ. ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಲಿ 2 ಸಾರಿ, ಒಂದು ಸರಿ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ, ಒಂದು ಸರಿ MLA ನಿಂತು ಸೋತಿದ್ದೀನಿ. ಸೊ ಭಾಳ ಕಮ್ಮಿ ಅಂತರದಲ್ಲಿ ಸೋತಿರುವಂಥ ವ್ಯಕ್ತಿ. ಸೊ ನಮಗೊಂದು ಅವಕಾಶವನ್ನು ಕೊಡಿ, ನಿಮ್ಮ ಸೇವೆಯನ್ನು ಸಲ್ಲಿಸುವಂಥದ್ದಕ್ಕೆ ಅಂತ ನಾನು ಮನವಿ ಮಾಡ್ಕೊತಾ ಇದ್ದೇನೆ. ಆ ಮನವಿಗೆ ಒಳ್ಳೆಯ ಸ್ಪಂದನೆ ಇದೆ. 30 ವರ್ಷಗಳ ಹೋರಾಟ ನಂದು ಮೈಸೂರು ನಗರದ ಅಭಿವೃದ್ಧಿಗೆ, ಮೈಸೂರು ಜಿಲ್ಲೆಯ ಅಭಿವೃದ್ಧಿಗೆ ನನ್ನದೇ ಆದ ಒಂದಷ್ಟು ಕಾಂಟ್ರಿಬ್ಯೂಷನ್ಸ್ ಇದೆ, ಅದನ್ನು ಮಾಡ್ತೀನಿ ಸರ್. ಇವಾಗ ನಾವು ರಾಜರ ಕುಟುಂಬಕ್ಕೆ ಸೇರಿದವರು ವಿರೋಧವಾಗಿ ಸ್ಪರ್ಧೆ ಮಾಡೋದ್ರಿಂದ ಜನರ ಪ್ರತಿಕ್ರಿಯೆ ಹೆಂಗಿದೆ ಸರ್ ಈ ಭಾಗದಲ್ಲಿ? ಒಬ್ಬ ಸಾಮಾನ್ಯ ವ್ಯಕ್ತಿ ಮತ್ತೆ ರಾಜರ ಕುಟುಂಬ. ನನಗೆ ಒಂದು ಅರ್ಥ ಆಗದೆ ಇರುವಂಥದ್ದು ಏನು ಅಂದರೆ, ಅರಮನೆ ಇದೆ ಈಗಲೂ, ಅದು ಸರ್ಕಾರಿ ವ್ಯಾಪ್ತಿನಲ್ಲಿದೆ, ಮ್ಯೂಸಿಯಂ ಥರ ಇಟ್ಕೊಳ್ಳೋಂಥ ಒಂದು ವ್ಯವಸ್ಥೆ. ರಾಜಪ್ರಭುತ್ವ ಹೋಗಿ ಆಯಿತು, ಪ್ರಜಾಪ್ರಭುತ್ವ ಇರುವಂಥದ್ದು. ಪ್ರಜೆಗೆ ಈ ಲೀಡರ್ ಯಾರು ಬೇಕಾದ್ರೂ ಚುನಾವಣೆ ನಿಲ್ಲಬಹುದು. ಅದಕ್ಕೆ ಈಗ ಅವಕಾಶ ಯಾವ ರೀತಿ ನೀವು ವಿಶ್ಲೇಷಣೆ ಮಾಡ್ತೀರಾ ಅನ್ನುವಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ. ಅವರೊಬ್ಬ ಅಭ್ಯರ್ಥಿ BJPಯಿಂದ ಅಭ್ಯರ್ಥಿಗೆ ಆಗಿ ನಿಲ್ಲಿಸಿದ್ದಾರೆ ಅವರು. ನಾನು ಒಬ್ಬ ಸಾಮಾನ್ಯ ಮನುಷ್ಯ, ತಾವು ಹೇಳಿದಾಗೆ ಅವರು ಅರಮನೆಯಲ್ಲಿ ಇರ್ತಾರೆ, ನಾನು ಬೀದಿಲಿರ್ತೀನಿ. ಸಾಮಾನ್ಯದಲ್ಲಿ ಸಾಮಾನ್ಯ ಮನುಷ್ಯ, ಪ್ರಜೆ ನಾನು. ಅವರು ಅರಮನೆಯಲ್ಲಿ ನಾಳೆ ಅಕಸ್ಮಾತ್ ಗೆದ್ದರೆ ಅವ್ರನ್ನ ನೋಡಬೇಕು ಅಂತ ಜನಗಳು ಗೇಟ್ಗೆ ಒಳಗಡೆ ಎಂಟ್ರಿ ತಗೊಂಡ್ಬಿಟ್ಟು 100 ರೂಪಾಯಿ ಟಿಕೆಟ್ ಕೊಡಬೇಕು. ಅದಾದ್ಮೇಲೆ ಒಳಗಡೆ ಎಲ್ಲಿ ಬರ್ತಾರೆ ಅಲ್ಲಿ ಬೇಕಾದ್ರೆ ಫ್ರೀ ಕೊಡ್ಬೇಕು. ಸೊ ಇಲ್ಲಿ ಎಂಟ್ರಿ ಟಿಕೆಟ್ ತಗೊಂಡು ಹೋಗ್ಬೇಕಾದ್ರೆ ಒಂದು ಪರಿಸ್ಥಿತಿ ನಿರ್ಮಾಣ ಆಗುವಂಥ ವ್ಯವಸ್ಥೆ ಬೇಕಾ ನಿಮಗೆ? 24/7 ಜನರ ಮಧ್ಯೆ ಇರುವಂಥದ್ದು ಬೀದಿ ಸಿಗುವಂಥ ವ್ಯಕ್ತಿ ಬೇಕಾ? ಆಮೇಲೆ ನಮಗೆ ಆದಂಥ ಒಂದು ವಿಷನ್ ಇದೆ. ಆ ವಿಷನ್ ಅನ್ನ ಮುಂದಿನ ದಿನಗಳಲ್ಲಿ ಈಡೇರಿಸಬೇಕು. ಮೈಸೂರು ಕೊಡಗು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ವ್ಯಾಪ್ತಿನಲ್ಲಿ ಬರುವಂಥ ಎಲ್ಲ ಜನಗಳಿಗೆ ಒಂದು ಒಳ್ಳೆಯದು ಮಾಡಬೇಕು ಅನ್ನುವಂಥದ್ದು ಒಂದು ವಿಷನ್ ಇದೆ. ಸೊ 100ಕ್ಕೆ 100ರಷ್ಟು ಇಂಡಿಯಾ ಒಕ್ಕೂಟ ಸರ್ಕಾರ ರಚನೆ ಆಗುತ್ತೆ 2024. ಸರ್, ಪ್ರಜಾಪ್ರಭುತ್ವ ತುಂಬಾ ದೊಡ್ಡ ಶಕ್ತಿ ಅಂದ್ರೆ ಯಾರನ್ನ ಬೇಕಂದ್ರೂ ನಾಯಕರನ್ನಾಗಿ ಮಾಡಬಹುದು, ಯಾರನ್ನ ಬೇಕಂದ್ರೂ ಸೋಲಿಸಬಹುದು. ಅಥವಾ ರಾಜ್ಯರು ಸೋಲ್ಬಹುದು, ಅಥವಾ ಒಬ್ಬ ಸಾಮಾನ್ಯ ವ್ಯಕ್ತಿ ನಾಯಕ ಆಗ್ಬಹುದು. ಈಗ ಇವರೇನಾದ್ರು ಜನರ ಅಭಿಪ್ರಾಯ ಇದೆ, ಕೆಲವೊಬ್ರು ಜನರು ಅಭಿಪ್ರಾಯ ಪಡ್ತಾ ಇದ್ದಾರೆ, ರಾಜ್ಯಕ್ಕೆ ಯಾಕೆ ಬೇಕಾಗಿತ್ತು ಮಂತ್ರಿ ಪದವಿ ಅಂತ. ಕರೆಕ್ಟ್. ನಾವು ಹೇಳೋದು ಇಷ್ಟೇನೆ, ಜನಸಾಮಾನ್ಯರು ಹೇಳೋದು ಅಷ್ಟೇನೆ. ರಾಜರು ಮನೇಲಿ ಅರಮನೆಯಲ್ಲಿದ್ದರೆ ಭೂಷಣ, ನಮ್ಮಂಥ ಹೋರಾಟಗಾರರು ಪಾರ್ಲಿಮೆಂಟಲ್ಲಿದ್ದರೆ ಭೂಷಣ. ಯಾಕೆಂದ್ರೆ ಅವರು ಪಾಪ ಇನ್ನೂ ಯಂಗ್ಸ್ಟರ್, ಬರೀ 30-32 ವರ್ಷ ಅಷ್ಟೇ. ಈಗ ತಾನೇ ಒಂದು 5-6 ವರ್ಷದಿಂದ ಮದುವೆ ಆಗಿದ್ದವರು. 2023 ನವೆಂಬರ್ ತಿಂಗಳಲ್ಲಿ, ಸೆಪ್ಟೆಂಬರ್ ತಿಂಗಳಲ್ಲಿ ಡೆಲ್ಲಿನಲ್ಲಿ ಒಂದು TV ಚಾನಲ್ಗೆ ಇಂಟರ್ವ್ಯೂ ಕೊಡ್ತಾರೆ.
ಯಾವ ಕಾರಣಕ್ಕೂ ನಾನು ರಾಜಕೀಯಕ್ಕೆ ಬರಲ್ಲ ಸದ್ಯಕ್ಕೆ ಅಂತ. ಓನ್ಲಿ ಆಫ್ಟರ್ 50 years ಆಫ್ ಈಚ್, ನಾಟ್ ನೌ ಅಂತ ಹೇಳಿದ್ದಾರೆ. ಅದನ್ನು ಯಾರು ಅವನ್ನ ಫೋರ್ಸ್ ಮಾಡಿ ಕರ್ಕೊಂಬಂದು ನಿಲ್ಲಿಸಿರುವಂಥ ಕೈಗಳು ಯಾವುದು, ಕಾಣದ ಕೈಗಳು ಯಾವುದು ಅಂತ ಹೇಳಬೇಕು. ಪ್ರತಾಪ್ ಸಿಂಹನಿಗೆ ಟಿಕೆಟ್ನ ತಪ್ಪಿಸಿ ಇವ್ರಿಗೆ ಕೊಡುವಂಥ ಅನಿವಾರ್ಯತೆ ಇತ್ತಾ ಅನ್ನುವಂಥ ಜನಗಳು ಕೇಳ್ತಾರೆ. ಅದು ಹೇಳಿ ಜನಸಾಮಾನ್ಯರಿಗೆ ಕೈಗೆ ಎಟುಕುವಂಥದ್ದು ಇದ್ರೆ, ಇಲ್ಲ ನಾವು ಜನರ ಸೇವೆ ಮಾಡ್ತೀನಿ ಇಂಥವ್ರಿಗೆ ಏನು ಸೇವೆ ಮಾಡಿದ್ದಾರೆ ಜನಗಳಿಗೆ ಹೇಳಿ. ಹಿಂದೆ ಇವ್ರು ತಾತ ಮುತ್ತಾತ ಅಂದ್ರೆ ದತ್ತುಪುತ್ರ ನಲ್ವಾಡಿ ಕೃಷ್ಣರಾಜ ಒಡೆಯರವರು ಜಯಚಾಮರಾಜೇಂದ್ರ ಒಡೆಯವರ ಮಾಡಿರುವಂಥ ಕೊಡುಗೆ ಅಪಾರವಾದಂತು. ಅದರ ಬಗ್ಗೆ ಯಾರು ಪ್ರಶ್ನೆ ಮಾಡೋದಿಲ್ಲ. ನಲ್ವಾಡಿ ಕೃಷ್ಣರಾಜ ಒಡೆಯರು ಇಲ್ಲ ಅಂದ್ರೆ ಮೈಸೂರು ಪ್ರಾಂತ ಇಡೀ ಕರ್ನಾಟಕನೇ ಈ ಲೆವೆಲ್ ಡೆವಲಪ್ ಆಗೋದಕ್ಕೆ ಅವಕಾಶನೇ ಇರಲಿಲ್ಲ. ಬಟ್ ಇವರು ಏನು ವ್ಯವಸ್ಥೆ, ಒಂದು ಕೋಮುವಾದಿ ಪಕ್ಷಕ್ಕೆ ಹೋಗಿ ನಿಂತವ್ರೆ. ಅವರು ಜಾತಿ ನಡುವೆ ಬೆಂಕಿ ಹಚ್ಚಿ ಚುನಾವಣೆ ಗೆಲ್ಲುವಂಥ ಒಂದು ಪ್ರವೃತ್ತಿ ಇಟ್ಕೊಂಡಿರುವಂಥ ಒಂದು ಪಕ್ಷ, ಸಂವಿಧಾನದ ವಿರೋಧ ಇರುವಂಥ ಒಂದು ಪಕ್ಷ, ಜನಪ್ರತಿನಿಧಿ ಕಾಯ್ದೆ ವಿರುದ್ಧ ಇರುವಂಥ ಒಂದು ಪಕ್ಷ. ಆ ಪಕ್ಷದ ರೆಪ್ರೆಸೆಂಟೇಟಿವ್ ಆಗಿ ನಿಂತಿರುವಂಥದ್ದೇ ಮೈಸೂರು ಭಾಗದ ಮೈಸೂರಿನ ದುರಂತ. ಸರ್, ಇವಾಗ ಪ್ರತಾಪ್ ಸಿಂಹ ಅವ್ರ ವಿಷಯಕ್ಕೆ ಬಂದ್ರೆ ಎಲ್ಲೋ ಒಂದ್ ಕಡೆ ಅವರು ಕೊಟ್ಟಂತಹ ಕೋಮುದ್ವೇಷ ಹೇಳಿಕೆಗಳೇ ಅವ್ರಿಗೆ ಟಿಕೆಟ್ ಕೈ ತಪ್ಪಿಸೋದಕ್ಕೆ ಕಾರಣ ಆಯ್ತಾ ಅಂತ? ಅವರು ಒಬ್ಬರೇ ಕೊಡ್ತಾ ಇಲ್ವಲ್ಲ ಕೋಮು ದ್ವೇಷದ ಹೇಳಿಕೆಗಳು. ಬಿಜೆಪಿನ ಬಹುತೇಕ ಎಲ್ಲರೂ ಅವರ ಇಡನ್ ಅಜೆಂಡನೇ ಅದು. ಆ ಥರ ಮಾತಾಡೋರು ಮಾತ್ರ ಬಿಜೆಪಿನಲ್ಲಿ ಸಸ್ಟೈನ್ ಮಾಡುವಂಥದಕ್ಕೆ ಬಯಸ್ತಾರೆ. ಅದರಿಂದ ಪ್ರತಾಪ್ ಸಿಂಹನಿಗೆ ಟಿಕೆಟ್ ತಪ್ಪುವಂಥದಕ್ಕೆ ಏನು ಕಾರಣ ಅನ್ನುವಂಥದ್ದು ಬಿಜೆಪಿಯವರು ಹೇಳಿ, ಮೀಡಿಯಾದವರು ನಾವು ನೀವು ಎಲ್ಲ ಯಾಕೆ ಸುಮ್ಮನೆ ಊಹೆ ಮಾಡ್ಕೊಂಡು ಮಾತಾಡುವಂಥದ್ದು ಏನು? ಅದು ಉದ್ದೇಶ ಏನಾದರೂ ಪ್ರಬಲವಾದ ಉದ್ದೇಶ ಇರಬೇಕಲ್ವಾ? ಅದನ್ನ ಹೇಳಿ. ಯಾವುದೇ ಕಾರಣಕ್ಕೂ ಗೆಲ್ಲಲ್ಲ ಅನ್ನುವಂಥದ್ದು ನಿಮ್ಗೇನೋ ಸರ್ವೆ ರಿಪೋರ್ಟ್ ಇತ್ತಾ ಏನು ಅಂತದ್ದು ಹೇಳಿ ಅಲ್ವಾ? ಸರ್, ಮತ್ತೆ ಕಳೆದ ಬಾರಿ ಪ್ರತಾಪ್ ಸಿಂಹ ಅವರು ಇಲ್ಲಿ ಗೆದ್ದಾಗ ನಮ್ಗೆ ಬಜೆಟ್ ವಿಷಯದಲ್ಲಿ ಮೋಸ ಆಗಿದೆ, ಕರ್ನಾಟಕಕ್ಕೆ GST ಪಾಲು ನ್ಯಾಯಯುತವಾಗಿ ಬರಲಿಲ್ಲ, ನಾವು 4 ಲಕ್ಷ ಕೋಟಿ ಕಟ್ಬಿಟ್ಟು ಬರೀ 50,000 ಕೋಟಿ ತಗೊಂಡಿದೀವಿ ಅಂತ ಕೇಳಿದಾಗ ಪ್ರತಾಪ್ ಸಿಂಹ ಹೇಳ್ತಾರೆ, ಇಲ್ಲಪ್ಪ ಉತ್ತರ ಭಾರತದ ರಾಜ್ಯಗಳಿಂದ ದಕ್ಷಿಣ ಭಾರತದ ರಾಜ್ಯಗಳು ಉದ್ಧಾರ ಆಗಿದಾವೆ ಅಂತ. ಉತ್ತರ ಭಾರತದ ರಾಜ್ಯಗಳಿಂದ ದಕ್ಷಿಣ ಭಾರತದ ರಾಜ್ಯಗಳು ಹೆಂಗೆ ಉದ್ಧಾರ ಆಯಿತು ನೋಡೋಣ. ನಮ್ಮ ರಾಜ್ಯ ಇಡೀ ದೇಶದಲ್ಲಿ ಟ್ಯಾಕ್ಸ್ನ ಕಲೆಕ್ಟ್ ಮಾಡಿ ಕಟ್ಟುವಂಥ ರಾಜ್ಯಗಳಲ್ಲಿ 2ನೇ ಸ್ಥಾನದಲ್ಲಿದೆ. ನಮಗೂ ಮತ್ತು ಮಹಾರಾಷ್ಟ್ರಕ್ಕೆ ಭಾಳ ಪರ್ಸೆಂಟೇಜ್ ಭಾಳ ಕಮ್ಮಿ ಡಿಫ್ರೆನ್ಸ್ ಅಷ್ಟೇ. 4 ಲಕ್ಷ ಕೋಟಿಯಷ್ಟು ಸಾಲವನ್ನು ಇದನ್ನು ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿ ಕೇಂದ್ರಕ್ಕೆ ಕಳಿಸ್ತೀವಿ ನಾವು. ನೀತಿ ಆಯೋಗದ ಮಾನದಂಡದ ಪ್ರಕಾರ ನಮಗೆ 42% ವಾಪಸ್ ಕೊಡಬೇಕು. ಅಂದರೆ ಆಲ್ಮೋಸ್ಟ್ 2 ಲಕ್ಷ ಕೋಟಿ ವಾಪಸ್ ಕೊಡಬೇಕು. ನಮಗೆ ಕೊಡ್ತಾ ಇರೋದೆಷ್ಟು? ಬರೀ 52,000 ಅಷ್ಟೇ. 52,000 ಈ ಸರಿ ಕೊಟ್ಟವ್ರು. ಅದಕ್ಕೆ ಹಿಂದಿನ ಸರಿ 53,000 ಕೋಟಿ ಕೊಟ್ಟವ್ರು. 52,000 ಕೋಟಿ ಅಷ್ಟೇ. 53,000 ಕೋಟಿ ಅಂದರೆ ₹1 ನಾವು ಕಟ್ಟಿದ್ರೆ ಕೇಂದ್ರಕ್ಕೆ ಟ್ಯಾಕ್ಸ್ನ ಕಲೆಕ್ಟ್ ಮಾಡಿ ಕಳಿಸಿದ್ರೆ ನಮ್ಗೆ ವಾಪಸ್ 42 ಪೈಸೆ ಕೊಡಬೇಕು. 42 ರೂಪಾಯಿ ಕೊಡಬೇಕು. ಸರಿ, ₹1 ಅಲ್ಲಿ ಕಳಿಸಿದ್ರೆ 42 ಪೈಸೆ ನಮ್ಗೆ ವಾಪಸ್ ಕೊಡಬೇಕು. ಆ ಕೊಟ್ಟಿರೋದಷ್ಟು ಬೇರೆ 13 ಪೈಸೆ. ಅದನ್ನು ಕೇಳ್ತಾ ಇದ್ದೀವಿ. ಇದು ಧೋರಣೆ ಅಲ್ವಾ? ಮಲತಾಯಿ ಧೋರಣೆ ಅಲ್ವಾ? ನಾರ್ತ್ ಸ್ಟೇಟ್ಗೆ ನೀವು ಹಿಂದುಳಿದ ಸ್ಟೇಟ್ಗಳಿಗೆ ಕೊಡಿ, ನಮ್ದು ಅಭ್ಯಂತರ ಇಲ್ಲ. ನಾರ್ತ್ ಕೊಡಬಾರ್ದು ಅಂತ ಹೇಳ್ತಾ ಇಲ್ಲ. ನಿಮ್ಮ ಮಾನದಂಡ ಏನಿದೆ ಅದನ್ನ ಕರೆಕ್ಟಾಗಿ ಫಾಲೋ ಮಾಡಿ ಅಂತ ಕೇಳ್ತಾ ಇದ್ದೀವಿ. UP ಸಚ್ ಎ ಬಿಗ್ಗೆಸ್ಟ್ ಸ್ಟೇಟ್, ಟೋಟಲ್ ಕಲೆಕ್ಷನ್ ಆಫ್ ಟ್ಯಾಕ್ಸ್ ಎಷ್ಟು? ಏನೊಂದು 2 ಲಕ್ಷ ಕೋಟಿ ಇರ್ಬೋದು ಅಷ್ಟೇ ಒಂದು ವರ್ಷಕ್ಕೆ. ಅವ್ರಿಗೆ ಕೊಡ್ತಾ ಇರೋದಷ್ಟು ವಾಪಸ್ಸು 4 ಲಕ್ಷನೋ 5 ಲಕ್ಷ ಕೋಟಿ ಕೊಡ್ತಾ ಇದ್ದಾರೆ. ನಮಗೆ ನಮ್ಮಿಂದ 4 ಲಕ್ಷ ಕೋಟಿ ಕಲೆಕ್ಟ್ ಆಗುತ್ತೆ, ನಮ್ಗೆ ವಾಪಸ್ ಬರುವಂಥದ್ದು ಬರೀ 52,000 ಅಂದ್ರೆ ಹೇಗೆ? ಇದು ಇಟ್ಸ್ ನಾಟ್ ಟಾಲರಬಲ್. ಇದನ್ನ ಜನಗಳು ಸಹಿಸ್ಕೊಳ್ಳೋಕ್ಕಾಗದೇ ಇರುವಂತ ಒಂದು ವ್ಯವಸ್ಥೆ. ಸರ್, ಇದ್ರ ಬಗ್ಗೆ ತೇಜಸ್ವಿ ಸೂರ್ಯ ಹೇಳ್ತಾರೆ, ಅಲ್ಲ ಬೆಂಗಳೂರಲ್ಲಿ ಕಲೆಕ್ಟ್ ಆಗಿ ಟ್ಯಾಕ್ಸ್ ಯಾದಗಿರಿಗೆ ಉಪಯೋಗ ಆಗ್ಬಾರ್ದು ಅಂದ್ರೆ ಹೆಂಗೆ ಅಂತ. ಅರೆ, ಅವರು ಫೂಲಿಶ್ ಆಗಿ ಮಾತಾಡುವಂತ ವ್ಯಕ್ತಿ. ಇಮ್ಮೆಚೂರ್ಡ್ ಪೀಪಲ್ ಇವರೆಲ್ಲ. ಬೆಂಗಳೂರಲ್ಲಿ ಕಲೆಕ್ಟ್ ಮಾಡುವಂಥ ಟ್ಯಾಕ್ಸ್ನ ನೀವು ಇಡೀ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಉಪಯೋಗಿಸುವಂಥದ್ದಕ್ಕೆ ಅವಕಾಶ ಮಾಡಿ. ತಪ್ಪು ಅಂತ ನಾವು ಹೇಳ್ತಾ ಇಲ್ಲ. ಅರೆ ಸ್ವಾಮಿ, ನಮಗೆ ಕೊಡಬೇಕಾಗಿರೋದು ವಾಪಸ್ ಕೊಡ್ರಿ. ನಮ್ಗೆ ಏನು ನಿಗದಿ ಮಾಡಿದ್ದೀವಿ, ಇಷ್ಟು ದುಡ್ಡು ಕೊಡಬೇಕು ವಾಪಸ್ಸು ಅಂತ, ಕೊಡ್ತೀವಿ ಅಂತ, ಆ ಮಾನದಂಡನ ಸರಿಯಾಗಿ ರೀತಿಯಲ್ಲಿ ಪಾಲನೆ ಮಾಡಿ ನಮ್ಗೆ ವಾಪಸ್ ಕೊಡುವಂಥ ಕೆಲಸವನ್ನು ಮಾಡಿ ಅಂತ ಕೇಳ್ತಾ ಇದ್ದೀನಿ. ತಪ್ಪೇನಿದೆ ಸರ್? ಇವಾಗ ಕಳೆದ ಬಾರಿ ನಮ್ಗೆ ಕರ್ನಾಟಕದ ಜನರ ಧ್ವನಿಯಾಗಿತ್ತು ಏನಂದ್ರೆ, ನೋಡ್ರಪ್ಪ ನೀವೆಲ್ಲರೂ ಸಂಸದರು ಗೆದ್ದಿದ್ದೀರಿ, ಧ್ವನಿ ಎತ್ತರಪ್ಪ, ನಮ್ಮ ರಾಜ್ಯಕ್ಕೆ ಮೋಸ ಆಗ್ತೀರಿ ಅಂತ ಕೇಳ್ಕೊಂಡಾಗ ಒಬ್ರು ಸಹ ಮಾತಾಡ್ಲಿಲ್ಲ. ಮುಂದಿನ ಎಲೆಕ್ಷನ್ ಅಲ್ಲಿ ನೀವೇನಾದ್ರೂ ಗೆದ್ರೆ ಕರ್ನಾಟಕದ ನಾಡು ನುಡಿ ಮತ್ತೆ ಈ ನೆಲದ ವಿಷಯ ಬಂತು ಅಂದ ತಕ್ಷಣ ಜನರು ನಿಮ್ಮಿಂದ ಏನ್ ನಿರೀಕ್ಷೆ ಇಟ್ಕೋಬಹುದು? ನಮ್ಮ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ವ್ಯಾಪ್ತಿಯಲ್ಲಿ ಬರುವಂತ ಮತದಾರರಿಗೆ ನಾನು ಆಶ್ವಾಸನೆಯನ್ನ ಕೊಡ್ತೀನಿ.
ನಾನು ಗೆದ್ದಲ್ಲಿ ನನ್ನನ್ನು ಗೆಲ್ಲಿಸಿ ನೀವು ಪಾರ್ಲಿಮೆಂಟ್ಗೆ ಕಳಿಸಿದ್ರೆ ಯಾವ ಕಾರಣಕ್ಕೂ ಡಮ್ಮಿ MP ಆಗಿ ಕೂತಿದ್ದು ವಾಪಸ್ ಬಂದು TADA ಕ್ಲೈಮ್ ಮಾಡಿಕೊಡುವಂಥ ವ್ಯಕ್ತಿ ನಾನಲ್ಲ. 100% ನಮ್ಮ ರಾಜ್ಯಗಳ ಸಮಸ್ಯೆ ಪ್ಲಸ್ ನನ್ನ ಕ್ಷೇತ್ರದ ಸಮಸ್ಯೆಗಳನ್ನು ಎಫೆಕ್ಟಿವ್ ಆಗಿ ಪಾರ್ಲಿಮೆಂಟಲ್ಲಿ ಆರ್ಗ್ಯೂ ಮಾಡಿ, ಗಲಾಟೆ ಮಾಡಿ, ಜಗಳ ಮಾಡಿ, ನಮ್ಮ ಯೋಜನೆ ನಮ್ಗೆ ಏನು ಬರಬೇಕು ಅದನ್ನು ತರುವಂಥದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಇತರರಿಗೂ ಸೇರಿಸ್ಕೊಂಡು, ಇತರ MP ಗಳನ್ನು ಸೇರಿಸ್ಕೊಂಡು. ಸೊ ಇತ್ತೀಚೆಗೆ ಬೆಂಗಳೂರಲ್ಲಿ ನಿನ್ನೆ ಮಲ್ಲೇಶ್ವರಮಲ್ಲಿ ಇವರು ನಿರ್ಮಲಾ ಸೀತಾರಾಮನ್ ಅವರು ಭಾಗವಹಿಸಿರ್ತಾರೆ. ಒಂದು ತಟಸ್ಥ ಒಂದು ಆಯೋಜನೆಗಳು, ರೈತ ಸಂಘ ಮತ್ತೆ ಜಾಗೃತ ಕರ್ನಾಟಕ ಮತ್ತೆ ಇನ್ನೊಂದು ಕನ್ನಡಪರ ಸಂಘಟನೆಗಳು ನಿರ್ಮಲಾ ಸೀತಾರಾಮನ್ ಅವ್ರನ್ನ ಬಹಿರಂಗ ಚರ್ಚೆ ಕರೀತಾರೆ. ನೀವು ಬನ್ನಿ, ಕೃಷ್ಣ ಬೈರೇಗೌಡರು ಬರ್ತಾರೆ ಅಂತ. ಆದ್ರೆ ನಿರ್ಮಲಾ ಸೀತಾರಾಮನ್ ಅವರು ಆ ಚರ್ಚೆಗೆ ಬರೋದಿಲ್ಲ. ಯಾಕೆ ಬಂದಿಲ್ಲ ಇರ್ಬೋದು ಸರ್? ಕಳ್ಳರು ಮನಸ್ಸು ಉಳ್ಳುಳಿಗೆ ಅಂತಾರ. ಆ ಅಮ್ಮನಿಗೆ ನಿಜವಾಗ್ಲೂ ಅಷ್ಟೊಂದು ಟ್ಯಾಲೆಂಟೆಡ್, ಭಾಳ ಎಕನಾಮಿಸ್ಟು, ಎಕ್ಸ್ಪರ್ಟು ಅನ್ನುವಂಥದ್ದು ಏನು ಹೇಳ್ತಾವೆ. ನಮಗೆ ರಾಜ್ಯಕ್ಕೆ 1,87,000 ಕೋಟಿ ಬಾಕಿ ಉಳಿಸ್ಕೊಂಡಿದ್ದಾರೆ ಟ್ಯಾಕ್ಸ್, ವಿವಿಧ ಟ್ಯಾಕ್ಸ್ಗಳನ್ನ. ಅದು ಸಿದ್ದರಾಮಯ್ಯ ಪತ್ರಗಳ ಮೂಲಕ ಬರೆದಿದ್ದಾರೆ. ಡೆಲ್ಲಿಲಿ ಹೋಗಿ ಸ್ಟ್ರೈಕ್ ಕೂತ್ಕೊಂಡಿದ್ದು ಅವ್ರ ಗಮನಕ್ಕೆ ತಗೊಂಡ್ಬಂದಿದ್ದೀವಿ, ಅವ್ರ ಮೆಮೊರಂಡಮ್ ಕೊಟ್ಟಿದ್ದೀವಿ, ಪ್ರೈಮ್ ಮಿನಿಸ್ಟರ್ಗೆ ಹೇಳಿದ್ದೀವಿ, ಎಲ್ಲ ಕಡೆಗೂ ಕಂಪ್ಲೇಂಟ್ ಮಾಡಿದ್ರು ಅದಕ್ಕೆ ಸ್ಪಂದಿಸುವಂಥ ಕೆಲಸವನ್ನೇ ಮಾಡ್ತಾ ಇಲ್ಲ. ಬಟ್ ಇಲ್ಲಿ ಕರ್ನಾಟಕದ ಚುನಾವಣೆ ನಡೀತಾ ಇರುವ ಹಿನ್ನೆಲೆಯಲ್ಲಿ ಇಲ್ಲಿ ಬರೋದು, ಇಲ್ಲೆಲ್ಲ ಮೀಡಿಯಾದವ್ರು ಕೇಳಿದ್ರೆ ಇಲ್ಲ ಕಾಂಗ್ರೆಸ್ ಅವ್ರನ್ನ ಸುಳ್ಳು ಹೇಳ್ತಾರೆ, ನಾವೆಲ್ಲ ಕೂತ್ಬಿಟ್ಟಿದ್ದೀವಿ ಸುಳ್ಳು ಹೇಳ್ತಾರೆ. ಬನ್ನಿ ಬಹಿರಂಗ ಚರ್ಚೆಗೆ ಡಾಕ್ಯುಮೆಂಟ್ ಸಮೇತ ಕೃಷ್ಣ ಬೈರೇಗೌಡ ಮುಂದೆ ಕೂತ್ಕರಿ, ನೀವು ಏನೇನು ಕೊಟ್ಟಿದ್ದೀರಿ ಕರ್ನಾಟಕಕ್ಕೆಲ್ಲ ತೋರಿಸಿ ಡಿಸ್ಪ್ಲೇ ಮಾಡಿ ಮಾಧ್ಯಮದ ಮುಂದೆ, ಅದು ಕ್ಲಾರಿಫೈ ಆಗುತ್ತಲ್ವಾ? ಬರೀ ಸುಳ್ಳೇ ತಿರುಗಾಡ್ತಾರೆ ಸರ್ ಎಲ್ಲ ಕಾಂಗ್ರೆಸ್ BJP ಅವರು. ನಿಜವಾಗ್ಲೂ ಮೋಸ ಮಾಡಿಲ್ಲ ಅಂದ್ರೆ ಬಹಿರಂಗ ಚರ್ಚೆ ಹೇಳ್ಬೋದಲ್ವಾ? ನಮ್ಗೆ ನಾವೇ ಕರ್ನಾಟಕ ನಾವು ಮಲ್ತಾ ಇದ್ವಿ ತೋರಿಲ್ಲ, ಮೋಸ ಮಾಡಿಲ್ಲ, ಅವ್ರು ಎಷ್ಟು ಕೊಡ್ಬೇಕು ಟ್ಯಾಕ್ಸ್ ಅಷ್ಟು ಕೊಟ್ಟಿದೀವಿ ಅಂತ ಹೇಳ್ಬೋದಲ್ವಾ? ಚರ್ಚೆಗೆ ಯಾಕೆ ಬರಲ್ಲ? ಬರೀ ಮನ್ ಕಿ ಬಾತ್ ಮಾಡ್ಕೊಂಡು ಹೋಗ್ಬಿಟ್ರೆ ಆಗತ್ತಾ? ವಿಶ್ವಗುರು 2ನೇ ಬಾರಿ ಪ್ರೈಮ್ ಮಿನಿಸ್ಟರ್ ಆಗಿದ್ರಲ್ಲ, ಯಾವತ್ತರ ಒಂದು ಪ್ರೆಸ್ ಮೀಟ್ ಮಾಡಿದಾರ? ಇಲ್ಲ ಒಂದ್ ಕಡೆ ಅವರ ಸಚಿವರುಗಳು ಅದೇ ದಾರಿ ಹಿಡಿತಾ ಇದಾರೆ ಅಂತ. ಎಲ್ಲರೂ ಅದನ್ನ ಬರೀ ಸುಳ್ಳು ಹೇಳ್ಕೊಂಡು ತಿರುಗಬೇಕಷ್ಟೇ. ಜನಗಳ ಸುಳ್ಳು ಹೇಳಿ ದಿಕ್ ತಪ್ಪಿಸುವಂತ ವ್ಯವಸ್ಥೆ ಮಾಡ್ಕೊಳ್ಳೋದು ಹೊರತು ಬೇರೆ ಇನ್ನೇನಿಲ್ಲ. ಅಷ್ಟೇ ಅಲ್ವಾ? ಹಾ ಸರ್, ಥ್ಯಾಂಕ್ ಯು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.